ಕಳಪೆ ಮಂಜಣ್ಣ ಎಲ್ಲೋ ಮಂಜಪ್ಪ ಕಾಕ ಕಳೆದು ಹೋಗ್ತಿದಾರ. ಆಟನ ಆಟದ ತರ ಆಡ್ಲಿಲ್ಲ, ತುಂಬಾ ಪರ್ಸನಲ್ ಆಗಿ ತಗೊಂಡ್ ಆಡಿದ್ರಿ ಅಂತ ಹೇಳಿ ನನ್ಗಂತೂ ಅದ್ರ ಗಿಫ್ಟೇ ಇದು. ಈ ಮನೇಲಿರುವಂತ ಲಾಸ್ಟ್ ಸೆಕೆಂಡ್ ವರ್ಗು ನಮಗ್ ನಾವು ನಿಂತ್ಕೊಳ್ಳೇಬೇಕಾಗತ್ತೆ, ಅದ್ ನೀವು ಮಾಡ್ತಾ ಇಲ್ಲ. ಟಾಸ್ಕ್ ಅಂತ ಬಂದಾಗ ನನಗೆ ಒಂದೊಂದ್ಸತಿ ತುಂಬಾ ಹಿಂಸೆ ಆಗಿ ಆಮೇಲೆ ತಲೆ ಕೆಟ್ಟೋಗಿರೋದು ಇದು. ನಿಮ್ಮಲ್ಲಿ ಕಳಪೆ ಕೊಟ್ಮೇಲೆ ಹೋಗಿ ಮಾತಾಡೋದಕ್ಕೆ ತುಂಬಾ ಹಿಂಸೆ. ಎಲ್ಲನೂ ಅನ್ಭವಿಸ್ಬೇಕಲ್ಲ. ಹಾಯ್ ಹಲೋ ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಫಿನಾಲೆ ಟಿಕೆಟ್ ಟಾಸ್ಕ್ನಲ್ಲಿ ಯಾರು ವಿನ್ ಆಗ್ತಾರೆ, ಯಾರಿಗೆ ಸಿಗುತ್ತೆ ಫಿನಾಲೆಗೆ ಹೋಗುವ ಅದೃಷ್ಟ, ಮೊದಲ ಟಿಕೆಟ್ ಯಾರ ಕೈಗೆ ಸಿಗುತ್ತೆ ಅನ್ನೋ ಕುತೂಹಲ ಕೆರಳಿಸಿತ್ತು. ರಜತ್ ತ್ರಿವಿಕ್ರಮ್ ಭವ್ಯಗೆ ಫೈಟ್ ಕೊಟ್ಟು ಹನುಮಂತು ಗೆಲ್ತಾರ ಎಂಬ ಪ್ರಶ್ನೆ ಎಲ್ಲರಲ್ಲೂ ಇತ್ತು. ಈಗ ಬಂದಿರೋ ಪ್ರೋಮೋದಲ್ಲಿ ಹನುಮಂತು ಟಾಸ್ಕ್ ವಿನ್ ಆಗಿ ಮೊದಲ ಟಿಕೆಟ್ ಪಡೆದು ಡೈರೆಕ್ಟ್ ಆಗಿ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಷ್ಟೇ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಕೊನೆಯ ಹಂತದಲ್ಲಿ ಮೂರನೇ ಬಾರಿ ಕ್ಯಾಪ್ಟನ್ ಆಗಿ ಮಿಂಚುತ್ತಾ ಇರುವಂತಹ ವಿಷಯ ಹೊರಬಿದ್ದಿದೆ. ಮತ್ತೊಂದು ಕಡೆ ಗೆಳತಿನ ಉಳಿಸಲು ಹೋಗಿ ಪ್ರಾಮಾಣಿಕ ಆಟಗಾರ ಧನ್ರಾಜನನ್ನ ಆಟದಿಂದ ಹೊರಗಿಟ್ಟ ಮಂಜನಿಗೆ ಕರ್ಮ ರಿಟರ್ನ್ಸ್ ಆಗಿ ಕಳಪೆಗೆ ಜಾರಿದ್ದಾರೆ. ಮತ್ತೊಂದು ಕಡೆ ಗೆಳತಿನ ಉಳಿಸಲು ರಿಸ್ಕ್ ತೆಗೆದುಕೊಂಡಂತ ಮಂಜನಿಗೆ ಗೌತಮಿ ನಿನ್ನೆ ನೀರಿನಲ್ಲಿ ಮುಳುಗಿಸಿದ್ಲು, ಇಂದು ಕಳಪೆಗೆ ಬಿಸಾಕಿದ್ದಾಳೆ. ಇನ್ನು ಮುಂದೆಯೂ ಇವರ ಸ್ನೇಹ ಮುಂದುವರೆದ್ರೆ ಇವರ ಆಟ ದೇವರೇ ಬಲ್ಲ. ಈಗ್ಲಾದ್ರೂ ಬುದ್ಧಿ ಕಲಿತಾರ ಗೆಳೆಯ ಗೆಳತಿ? ಬನ್ನಿ, ಏನೇನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ನೋಡ್ಕೊಂಡ್ ಬರೋಣ. ಬಿಗ್ ಬಾಸ್ ಮನೆಗೆ ಹನುಮಂತು ಕಾಲಿಟ್ಟಾಗ ಹನುಮಂತನಲ್ಲಿದ್ದಂತ ಜೋಶ್ ಇತ್ತೀಚೆಗೆ ಕೊಂಚ ಕಡಿಮೆ ಆಗಿತ್ತು ಅಂತಂದ್ರೆ ತಪ್ಪಾಗಂಗಿಲ್ಲ. ಕಳೆದ ವಾರ ಹನುಮಂತು ಅಪ್ಪ ಅವ್ವ ಬಂದು ಹೋದ ನಂತರ ಹನುಮಂತು ಮತ್ತೆ ಮೊದಲಿನಂತೆ ಆಡಲು ತೊಡೆ ತಟ್ಟಿ ನಿಂತಿದ್ರು. ಸೊ ಎಲ್ಲರಿಗೂ ಕೂಡ ಒಂದೇ ಒಂದು ಆಸೆ, ಕನಸು ಮತ್ತೆ ಪ್ರಾರ್ಥನೆ ಆಗಿತ್ತು. ಅದೇನು ಅಂತಂದ್ರೆ ಮೊದಲ ಫಿನಾಲೆ ಟಿಕೆಟ್ ಹನುಮಂತನಿಗೆ ಸಿಗಬೇಕು ಅನ್ನುವಂಥದ್ದು. ಸೊ ಎಲ್ಲರ ಪ್ರಾರ್ಥನೆ ಫಲಿಸಿತು ಅಂತ ಹೇಳ್ಬೋದು. ಹನುಮಂತನಿಗೆ ಫಿನಾಲೆ ಟಿಕೆಟ್ ಸಿಕ್ಕಿದೆ ಅನ್ನೋದು ಈಗ ಬಂದಿರುವಂತಹ ಪ್ರೋಮೋದಲ್ಲಿ ಬಹುತೇಕ ಖಚಿತವಾಗಿ ಗೊತ್ತಾಗ್ತಾ ಇರುವಂತಹ ವಿಷಯ ಆಗಿದೆ. ಹೇಗೆ ಏನು ಅನ್ನೋದನ್ನ ನಾನು ಒಂದೊಂದಾಗಿಗೆ ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಡಿಯೋನ ಎಂಡಿಂಗ್ ವರ್ಗು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಬೆಳಗ್ಗೆ ಬಿಗ್ ಬಾಸ್ ಹಂಚಿಕೊಂಡಿರುವಂತಹ ಪ್ರೋಮೋದಲ್ಲಿ ತುಂಬಾ ಅದ್ಭುತವಾಗಿ ಒಂದು ರೀತಿ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿರುವಂತಹ ಆ ಟಾಸ್ಕ್ ನಲ್ಲಿ ಹನುಮಂತು, ರಜತ್, ತ್ರಿವಿಕ್ರಮ್, ಭವ್ಯ ಈ ನಾಲ್ವರು ಕೂಡ ಸಖತ್ತಾಗಿ ಆ ಆಟವನ್ನ ಆಡ್ತಾ ಇರೋದನ್ನ ಆ ಪ್ರೋಮೋದಲ್ಲಿ ನೋಡಿದ್ರು. ಒಂದು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ಟಾಸ್ಕ್ ಹಲ್ಚಲ್ ಎಬ್ಬಿಸಿತ್ತು ಅಂತ ಅಂದ್ರೂ ಕೂಡ ತಪ್ಪಾಗಂಗಿಲ್ಲ. ಈ ನಾಲ್ವರ ಮಧ್ಯೆ ಸಖತ್ ಫೈಟ್ ಕೂಡ ಇತ್ತು. ಯಾರು ವಿನ್ ಆಗ್ತಾರೆ, ಯಾರಿಗೆ ಮೊದಲ ಟಿಕೆಟ್ ಸಿಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇತ್ತು. ಸೊ ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಹನುಮಂತನ್ಗೆ ಟಿಕೆಟ್ ಸಿಕ್ಕಿದೆ. ಹೇಗೆ ಅಂತ ಅಂದ್ರೆ, ಈಗ ಬಿಗ್ ಬಾಸ್ ಹಂಚಿಕೊಂಡಿರುವಂತಹ ಪ್ರೋಮೋದಲ್ಲಿ ಮಂಜು ಅವರು ಸಾಮೂಹಿಕವಾಗಿ ಎಲ್ಲರಿಂದ ಕಳಪೆಯನ್ನ ಪಡೆದು ಇವತ್ತು ಅವರು ಕಳಪೆಗೆ ಜಾರಿದ್ದಾರೆ. ಸೊ ಕಳಪೆಗೆ ಹೋಗುವಂತಹ ವ್ಯಕ್ತಿಯ ಹಿಂದೆ ಕ್ಯಾಪ್ಟನ್ ಇರ್ತಾರೆ. ಕ್ಯಾಪ್ಟನ್ ಅವರ ಕೈಯಲ್ಲಿ ಕೀ ಇರುತ್ತೆ. ಸೊ ನೀವು ಹನುಮಂತ ಅವರನ್ನ ಗಮನಿಸಿರಬಹುದು. ಮಂಜು ಅವರು ಕಳಪೆ ಬಟ್ಟೆಯನ್ನ ಹಾಕಿಕೊಂಡು ಜೈಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಗೌತಮಿ ಮತ್ತೆ ಹನುಮಂತು ಇಬ್ರು ಕೂಡ ಮಂಜು ಜೊತೆಗೆ ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಹನುಮಂತನ ಕೈಯಲ್ಲಿ ಒಂದು ಕೀ ಇದೆ. ಅದು ಕೀ ಏನು ಅಂತಂದ್ರೆ ಜೈಲಿನ ಕೀ ಆಗಿರುತ್ತೆ. ಜೊತೆಗೆ ನೀವು ಮತ್ತೆ ಗೌತಮಿ ಏನು ಅಂತ ಕೇಳ್ಬೋದು. ಗೌತಮಿ ಗೆಳೆಯನನ್ನ ಸಪೋರ್ಟ್ ಮಾಡ್ಲಿಕ್ಕೆ, ಅಲ್ಲಿಯೂ ಕೂಡ ಗೆಳೆಯನಿಗೆ ಸಮಾಧಾನ ಹೇಳಲಿಕ್ಕೆ ಅವ್ರು ಹಿಂದೆ ಹೋಗ್ತಾ ಇದ್ದಾರೆ ಅಷ್ಟೇ. ಆದ್ರೆ ಗೌತಮಿ ನಿಮ್ಗೆ ಗೊತ್ತು ಆ ಟಾಸ್ಕ್ ನಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಅವರು ಈ ಆಟದಲ್ಲಿ ಅವ್ರು ಲೆಕ್ಕಕ್ಕಿಲ್ಲ. ಸೊ ಸಾಮಾನ್ಯವಾಗಿ ಗೆಳೆಯನ ಹಿಂದೆ ಗೌತಮಿ ಹೋಗ್ತಾ ಇರೋದಷ್ಟೇ. ಆದ್ರೆ ಹನುಮಂತು ಹೋಗ್ತಾ ಇರೋ ಕಾರಣ ಏನು ಅಂತಂದ್ರೆ, ಅಲ್ಲಿ ಕ್ಯಾಪ್ಟನ್ ಆಗಿರೋ ಕಾರಣಕ್ಕಾಗಿ ಅವರ ಕೈಯಲ್ಲಿ ಕೀ ಇದೆ. ಸೊ ಹೀಗಾಗಿ ಕಳಪೆಗೆ ಜಾರಿರುವಂತ ಮಂಜನನ್ನ ಜೈಲಿಗೆ ಕಳಿಸಲು ಮತ್ತೆ ಜೈಲಿನ ಲಾಕರ್ ಅವರ ಕೈಯಲ್ಲಿರೋ ಕಾರಣಕ್ಕಾಗಿ, ಸೊ ಹಾಗಾಗಿ ಅವರು ಲಾಕ್ ಮಾಡ್ಲಿಕ್ಕೆ ಹನುಮಂತು ಮಂಜು ಹಿಂದೆ ಇದ್ದಾರೆ. ಮತ್ತೆ ಇನ್ನೊಂದು ಈ ಒಂದು ವಿಜುವಲ್ ಅಲ್ಲೂ ಕೂಡ ನೀವು ಗಮನಿಸಬಹುದು. ಹನುಮಂತು ಮಂಜು ಅವರನ್ನ ಒಳಗೆ ಕಳಿಸಿದ ನಂತರ, ಜೈಲಿನ ಒಳಗೆ ಕಳಿಸಿದ ನಂತರ ಅವರು ಆ ಗೇಟ್ ಅನ್ನ ಕ್ಲೋಸ್ ಮಾಡಿ ಅವರು ಲಾಕ್ ಮಾಡುತ್ತಿರೋದನ್ನ ನೀವು ನೋಡಬಹುದು. ಒಂದು ಕಡೆ ಗೌತಮಿ ಇದ್ದಾರೆ, ಮತ್ತೊಂದು ಕಡೆ ಹನುಮಂತು ಅಲ್ಲಿ ಲಾಕ್ ಮಾಡ್ತಾ ಇರೋದನ್ನ ನೋಡಬಹುದು. ಬಿಗ್ ಬಾಸ್ ಪ್ರೋಮೋದಲ್ಲಿ ಹನುಮಂತು ವಿನ್ ಆಗಿ ಮೊದಲ ಟಿಕೆಟ್ ಅನ್ನ ಪಡೆದಿದ್ದಾರೆ. ಹನುಮಂತು ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ವಿಷಯವನ್ನ ಇನ್ನೂ ಕೂಡ ಇದರಲ್ಲಿ ಪ್ರೋಮೋದಲ್ಲಿ ಬಹಿರಂಗ ಮಾಡಿಲ್ಲ. ಆದ್ರೆ ಇಲ್ಲಿವರೆಗೂ ಬಿಗ್ ಬಾಸ್ ಕಾರ್ಯಕ್ರಮಗಳನ್ನ ನೋಡಿಕೊಂಡು ಬಂದಿರುವಂತಹ ಎಲ್ಲರಿಗೂ ಕೂಡ ಸಹಜವಾಗಿ ಅರ್ಥ ಆಗುತ್ತೆ. ನೋಡಿ, ಫೈನಲ್ ಟಾಸ್ಕ್ ಅನ್ನ ಯಾರು ಗೆಲ್ತಾರೆ ನೋಡಿ, ಅವರು ಮನೆಯ ಕ್ಯಾಪ್ಟನ್ ಆಗ್ತಾರೆ. ಜೊತೆಗೆ ಯಾರು ಕ್ಯಾಪ್ಟನ್ ಆಗಿದ್ದಾರೆ ನೋಡಿ, ಅವರಿಗೆ ಅಂದ್ರೆ ಆ ಟಾಸ್ಕ್ ನ ಗೆದ್ದಿದ್ದಾರೆ ಅಂತಂದ್ರೆ ಅಲ್ಲಿ ಡಿಫಾಲ್ಟ್ ಆಗಿ ಅವರಿಗೇನೆ ಮೊದಲ ಟಿಕೆಟ್ ಸಿಕ್ಕಿದೆ ಅಂತ ಅರ್ಥ. ಸೊ ಹೀಗಾಗಿ ಹನುಮಂತನ್ಗೆ ಮೊದಲ ಟಿಕೆಟ್ ಸಿಕ್ಕಿದೆ. ಮತ್ತೆ ಹನುಮಂತ ಮೂರನೇ ಬಾರಿ ಬಿಗ್ ಬಾಸ್ ಮನೆಯಲ್ಲಿ
3ನೇ ಬಾರಿ ಹನುಮಂತು ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹನುಮಂತು ಕ್ಯಾಪ್ಟನ್ ಆಗಿದ್ದ ಅಷ್ಟೇ ಅಲ್ಲದೆ ಹನುಮಂತನ ಕೈಗೆ ಈಗ ಫಿನಾಲೆ ಟಿಕೆಟ್ ಸಿಕ್ಕಿದೆ. ಹನುಮಂತನ್ಗೆ ಇನ್ನು ಮುಂದೆ ಯಾವುದೇ ಟೆನ್ಷನ್ ಇಲ್ಲ ಗುರು. ಹನುಮಂತಿಗೆ ನಾಮಿನೇಷನ್ ಟೆನ್ಷನ್ ಇಲ್ಲ, ಎಲಿಮಿನೇಷನ್ ಟೆನ್ಷನ್ ಇಲ್ಲ. ಸೊ ಒಂದ್ ಕಡೆ ಇನ್ನೊಂದು ಹೇಳ್ಬೋದು ಅಂತಂದ್ರೆ ಅವ್ರೇನಾದ್ರೂ ನಾಮಿನೇಟ್ ಆಗಿದ್ರು ಕೂಡ ಅವ್ರನ್ನ ಜನ ಸೇವ್ ಮಾಡ್ತಾ ಇದ್ರು, ಇದರಲ್ಲಿ ಯಾವುದೇ ಇದನ್ನಿಲ್ಲ. ಮತ್ತೆ ಅವ್ರು ಎಲಿಮಿನೇಷನ್ ಆಗುವಂತ ಕ್ಯಾಂಡಿಡೇಟ್ ಅಂತೂ ಅಲ್ಲ, ಅಂತಹ ಸ್ಪರ್ಧಿ ಅಂತನೂ ಅಲ್ಲ. ಸೊ ಆದ್ರೆ ಎಲ್ಲರಿಗೂ ಕೂಡ ಒಂದು ಆಸೆ ಇತ್ತು, ಮೊದಲ ಟಿಕೆಟ್ ಯಾರಿಗೆ ಸಿಗಬೇಕು ಅಂತಂದ್ರೆ ಅದು ಹನುಮಂತನಿಗೆ ಸಿಗಬೇಕು ಅಂತ ಹೇಳಿ. ಯಾಕೆ ಅಂತಂದ್ರೆ ಅಷ್ಟರಲ್ಲಿ ಡಿಸರ್ವ್ ಕ್ಯಾಂಡಿಡೇಟ್ ಯಾರು ಅಂತಂದ್ರೆ ಹನುಮಂತನೇ ಆಗಿದ್ರು. ಹೌದು, ತ್ರಿವಿಕ್ರಮ್ ಮತ್ತೆ ರಜತ್ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಹನುಮಂತನಿಗೆ ಕಂಪೇರ್ ಮಾಡಿದ್ರೆ ಯಾರು ಕೂಡ ಅವ್ರಿಗೆ ಫೈಟ್ ಕೊಡುವಂತಹ ಸ್ಪರ್ಧಿ ಯಾರು ಇಲ್ಲ ಅಂತ ಹೇಳ್ಬೋದು. ಸೊ ಹೀಗಾಗಿ ಹನುಮಂತು ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಸೊ ಅವರ ಇಷ್ಟು ದಿನಗಳ ಎಫರ್ಟ್ಗೆ ಇವತ್ತು ಸಾರ್ಥಕ ಸಿಕ್ತು ಅಂತ ಹೇಳ್ಬೋದು. ಸೊ ಫಿನಾಲೆ ಟಿಕೆಟ್ ಸಿಕ್ಕಿದೆ. ಹನುಮಂತು ಇನ್ನು ಮುಂದೆ ಫಿನಾಲೆ ಕ್ಯಾಂಡಿಡೇಟ್ ಆಗಿದ್ದಾರೆ. ಜೊತೆಗೆ ಹನುಮಂತನ್ಗೆ ಇನ್ನು ಮುಂದೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಮತ್ತೆ ಹನುಮಂತನನ್ನ ಪ್ರೀತಿಸುವಂತ ಅಭಿಮಾನಿಗಳಿಗೂ ಕೂಡ ಯಾವುದೇ ಟೆನ್ಷನ್ ಇಲ್ಲ. ಸೊ ಹನುಮಂತ ಫಿನಾಲೆಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮುಂದೆ ಅಭಿಮಾನಿಗಳ ಕೆಲಸ ಏನು ಅಂತಂದ್ರೆ ಹನುಮಂತನ್ಗೆ ಓಟ್ ಮಾಡೋದಷ್ಟೇ ಕೆಲಸ. ಹನುಮಂತು ವಿನ್ ಆಗೋದಷ್ಟೇ ಈಗ ಎಲ್ಲರೂ ಕೂಡ ನೋಡ್ಬೇಕಾಗಿರುವಂತಹ ವಿಚಾರ. ಸೊ ಹನುಮಂತನ್ಗೆ ಫಿನಾಲೆ ಟಿಕೆಟ್ ಹೇಗೆ ಮೊದಲ ಬಾರಿಗೆ ಅವರಿಗೆ ಸಿಕ್ತು ನೋಡಿ, ಸೊ ಹಾಗೆ ಈ ಬಿಗ್ ಬಾಸ್ ಸೀಸನ್ 11 ಟ್ರೋಫಿ ಹನುಮಂತನ ಕೈಗೆ ಸಿಗಲಿ ಅನ್ನೋದು ಎಲ್ಲರ ಆಶಯ ಆಗಿದೆ. ಸೊ ಹನುಮಂತ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಟ ಆಡ್ತಾ ಇದ್ದಾರೆ. ವೆಲ್ ಡಿಸರ್ವ್ ಕ್ಯಾಂಡಿಡೇಟ್ ಅಂದ್ರೂ ಕೂಡ ತಪ್ಪಾಗಂಗಿಲ್ಲ. ಬಟ್ ಹನುಮಂತನಿಗೆ ಆ ಒಂದು ಸೌಭಾಗ್ಯ ಒಂದು ಸಿಕ್ಕರೆ ಅಂತಂದ್ರೆ ಅವರು ಗೆದ್ದು ಟ್ರೋಫಿನ ಮುಡಿಗೇರಿಸಿಕೊಂಡ್ರೆ ಅವ್ರಿಗೆ ಮನೆ ಏನೋ ಕೊಡ್ತಾರಂತೆ, ಮತ್ತೆ 50 ಲಕ್ಷ ಹಣ ಬೇರೆ ಸಿಗುತ್ತೆ. ಸೊ ಅದೆಲ್ಲವೂ ಕೂಡ ಸಂಪತ್ತು ಸಿಕ್ಕರೆ ಹನುಮಂತನ್ಗೆ ಒಳ್ಳೇದಾಗುತ್ತೆ ಅವ್ರ ಕುಟುಂಬಕ್ಕೆ ಅನ್ನೋದು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ನ ಆಶಯ ಆಗಿತ್ತು. ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಮತ್ತೆ ರಜತ್ ಆಗಿರ್ಬೋದು, ತ್ರಿವಿಕ್ರಮ್, ಭವ್ಯ ಇವರು ಕೂಡ ಡಿಸರ್ವ್ ಕ್ಯಾಂಡಿಡೇಟ್. ಇವ್ರಿಗೂ ಕೂಡ ಸಿಕ್ಕೇ ಸಿಗುತ್ತೆ. ಯಾಕಂತಂದ್ರೆ ಇವರು ಕೂಡ ಆಟಗಳನ್ನ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಫೈಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಇವ್ರಿಗೂ ಕೂಡ ಟಿಕೆಟ್ ಸಿಕ್ಕೇ ಸಿಗುತ್ತೆ. ಆದ್ರೆ ಟ್ರೋಫಿ ಗೆಲ್ಲೋದು ಮಾತ್ರ ಹನುಮಂತು ಅನ್ನೋದು ಕಟ್ಟಿಟ್ಟ ಬುತ್ತಿ. ಸೊ ಇವರೆಲ್ಲರೂ ಕೂಡ ರನ್ನರ್ ಅಪ್ ಕ್ಯಾಂಡಿಡೇಟ್ಸ್. ನೋಡೋಣ ಏನೇನಾಗುತ್ತೆ ಅಂತ. ಹನುಮಂತನಿಗೆ ಮೊದಲ ಟಿಕೆಟ್ ಸಿಕ್ಕಿರೋ ಕಾರಣಕ್ಕಾಗಿ ನಿಮಗೆ ಏನ್ ಅನಿಸ್ತಾ ಇದೆ ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಮತ್ತೊಂದು ವಿಚಾರ ಏನು ಅಂತಂದ್ರೆ ಮಂಜು ಅವರು ಈ ವಾರ ಅನಿರೀಕ್ಷಿತ ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಕಳಪೆಗೆ ಜಾರಿದ್ದಾರೆ. ಕೆಲವರು ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ, ಕೆಲವರು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇಷ್ಟು ವಾರಗಳಲ್ಲಿ ತುಂಬಾ ಚೆನ್ನಾಗಿ ಆಟವನ್ನ ಆಡ್ತಾ ಇದ್ದಾರೆ. ತಮ್ಮದೇ ಆದಂತ ಒಂದಿಷ್ಟು ಸ್ಟ್ರಾಟಜಿಗಳು, ಗ್ರೇ ಏರಿಯಾ, ಸೊ ಈ ರೀತಿಯಾಗಿ ಮಾಡ್ತಾ ಒಂದಷ್ಟು ಎಂಟರ್ಟೈನ್ಮೆಂಟ್, ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅವರು ಮಂಜು ಅವರು. ಸೊ ಇದೆಲ್ಲದರಿಂದ ಅವರು ಇಲ್ಲಿವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಅವರು ಇರ್ಲಿಕ್ಕೆ ಸಾಧ್ಯ ಆಯ್ತು. ಮತ್ತೆ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೂ ಕೂಡ ಗುರುತಿಸಿಕೊಂಡಿದ್ದಾರೆ. ಸೊ ಈ ರೀತಿ ಇದ್ದಂತಹ ವ್ಯಕ್ತಿ ಈ ವಾರ ಇದಕ್ಕಿದ್ದ ಹಾಗೆ ಕಳಪೆಗೆ ಹೋಗುದು ಅಂತಂದ್ರೆ ಏನು? ಅದರಲ್ಲೂ 3 ವಾರ ಬಾಕಿ ಇದೆ. ಅದರಲ್ಲೂ ಫಿನಾಲೆ ಟಿಕೆಟ್ ಅನ್ನ ಪಡೆದುಕೊಳ್ಳುವಂತಹ ವಾರ ಆಗಿರೋ ಹಿನ್ನೆಲೆಯಲ್ಲಿ ಇಂತಹ ಸಂದರ್ಭದಲ್ಲಿ, ಇಂತಹ ಸೂಕ್ಷ್ಮವಾದ ಸಂದರ್ಭದಲ್ಲಿ ಮಂಜು ಅವರು ಅಲರ್ಟ್ ಆಗುವುದನ್ನ ಬಿಟ್ಟು ಗೆಳತಿ ಅನ್ನುತ್ತಲೇ ತಮ್ಮ ಆಟವನ್ನ ಇನ್ನೊಬ್ಬರಿಗೆ ಬಿಟ್ಕೊಟ್ಟು ಮತ್ತೆ ಮೋಸದ ಆಟವನ್ನ ಆಡಿ ಮತ್ತೆ ಇನ್ನೊಬ್ರು ಅಂತಂದ್ರೆ ಪ್ರಾಮಾಣಿಕ ಆಟಗಾರನಿಗೂ ಕೂಡ ಮೋಸ ಮಾಡಿ ಗೆಳತಿನ ಉಳಿಸಲು ಹೋದಂತಹ ಮಂಜನಿಗೆ ಆಗ್ಬೇಕಾಗಿದ್ದೆ ಸರಿಯಾದ ಶಾಸ್ತಿ ಆಯ್ತು ಅಂತ ಹೇಳಿ ಕೆಲವರು ಮಾತಾಡ್ತಾ ಇದ್ದಾರೆ. ಏನೇನಾಯ್ತು ನೋಡ್ತಾ ಹೋಗೋಣ. ಮಂಜು ಅವರು ಈ ವಾರ ತುಂಬಾ ಚೆನ್ನಾಗಿ ಆಟ ಆಡಬೇಕು, ಕಂಬ್ಯಾಕ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಪ್ಲಾನ್ ಅನ್ನ ಹಾಕಿಕೊಂಡಿದ್ರು. ಅಗ್ರೆಸಿವ್ ಆಗಿ ಆಟವನ್ನ ಆಡಲು ಅವರು ಶುರು ಮಾಡ್ಕೊಂಡಿದ್ರು. ಆದ್ರೆ ಏನ್ ಮಾಡ್ತೀರಾ, ಅವರ ಅಗ್ರೆಸಿವ್ ಆಟದ ಜೊತೆಗೆ ಒಂದಷ್ಟು ಟ್ರಿಕ್ ಗಳನ್ನ ಮರಿತಾ ಇದ್ರು, ಮತ್ತೆ ಆಟದ ರೂಲ್ಸ್ ಗಳನ್ನು ಕೂಡ ಬ್ರೇಕ್ ಮಾಡ್ತಾ ಇದ್ರು. ಅದು ಏನಾಗ್ತಾ ಇತ್ತು, ಉಸ್ತುವಾರಿ ಮೊದಲೇ ರಜತ್ ಅವರು ಎಷ್ಟು ಇರಿಟೇಟ್ ಮಾಡ್ಕೊಂತಾರೆ ಗೊತ್ತು ನಿಮ್ಗೆ. ಮತ್ತೆ ಅವ್ರಿಗೆ ಬೇಗ ಸಡನ್ ಆಗಿ ಸಿಟ್ಟು ತಲೆ ಹತ್ತುತ್ತೆ. ಸೊ ಒಂದಿಷ್ಟು ಕ್ಲಾಶಸ್ ಗಳು ಆಗ್ತಾ ಇದ್ವು. ಸೊ ಆ ಸಂದರ್ಭದಲ್ಲಿ ಕಾನ್ಶಿಯಸ್ ಆಗ್ತಾ ಇದ್ರು, ನರ್ವಸ್ ಆಗ್ತಾ ಇದ್ರು ಮಂಜು ಅವರು ಅಂತಂದ್ರೆ ತಪ್ಪಾಗಂಗಿಲ್ಲ. ಮತ್ತೆ ಕೆಲವೊಂದಿಷ್ಟು ಆಟಗಳಲ್ಲಿ ರಜತ್ ಅವರು ಮೋಸ ಮಾಡಿದ್ದಾರೆ, ಕೆಲವೊಂದಿಷ್ಟು ಆಟಗಳಲ್ಲಿ ಇಲ್ಲಿ ಮಂಜು ಅವರು ಮೋಸದಿಂದ ಆಡಿದ್ದಾರೆ ಅನ್ನೋ ಒಂದಿಷ್ಟು ಮಾತುಗಳಿವೆ. ಅದು ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರ ಮುಂದೆ ಅದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಅವ್ರೇನ್ ನಿರ್ಣಯವನ್ನ ತೆಗೆದುಕೊಳ್ತಾರೆ ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ಉಸ್ತುವಾರಿ ಆಗಿರುವಂತಹ ರಜತ್ ಅವರು ಕೆಲವೊಂದು ಕಡೆ ಬೇಡದಿರುವಂತಹ ಟೈಮ್ ನಲ್ಲಿ ಅವರು ಮೂಗು ತುರಿಸಿದ್ದು ಕೂಡ ಉಂಟು. ಸೊ ಆ ವಿಚಾರವಾಗಿ ಸುದೀಪ್ ಅವರು ಏನ್ ಮಾತಾಡ್ತಾರೆ ನೋಡ್ಬೇಕಾಗತ್ತೆ. ಮತ್ತೊಂದು ಕಡೆ ಮೋಸ ಮಾಡಿದ್ದಾರೆ ರಜತ್ ಅವರು ಅಂತ ಹೇಳಿ ಮಂಜು ಅವರು ಹೇಳ್ತಾ ಇದ್ರು. ಕೆಲವೊಂದಿಷ್ಟು ಆಟಗಳಲ್ಲಿ ನ್ಯಾಯ ಬೇರೆ ಕೇಳ್ತಾ ಇದ್ರು. ಆದ್ರೂ ಕೂಡ ಅವರಿಗೆ ಆಟವನ್ನ ಗೆಲ್ಲಿಕ್ಕಾಗ್ಲಿಲ್ಲ, ಸೋಲನ್ನ ಕಾಣ್ಬೇಕಾಯ್ತು. ಸೊ ಹೀಗಾಗಿ ಅವರು ಫಿನಾಲೆ
ಟಿಕೆಟ್ ಓಟದಲ್ಲಿ ಇರ್ಲಿಕ್ಕಾಗ್ಲಿಲ್ಲ, ಫಿನಾಲೆ ಟಿಕೆಟ್ ಅನ್ನ ಪಡೆಯಲು ಸಾಧ್ಯವಾಗ್ಲಿಲ್ಲ. ಅದರ ಜೊತೆಗೆ ಒಂದಿಷ್ಟು ಟಾಸ್ಕ್ ಗಳನ್ನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಮಂಜು ಅವರು ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳಿಲ್ಲ. ಮತ್ತೆ ಚೆನ್ನಾಗಿ ಆಟ ಆಡಿ ಅವರು ಫಿನಾಲೆ ಓಟದಲ್ಲಿ ಇರಬೇಕಾಗಿತ್ತು, ಫಿನಾಲೆ ಟಿಕೆಟ್ ಅನ್ನ ಪಡಿಲೇಬೇಕಾಗಿತ್ತು. ಬಟ್ ಏನ್ ಮಾಡ್ತೀರಾ, ಅವರು ಗೆಳತಿ ಅನ್ನೋ ಗುಂಗಲ್ಲಿ ಇರೋ ಕಾರಣಕ್ಕಾಗಿ ಅವ್ರಿಗೆ ಇದ್ಯಾವುದು ಕೂಡ ಸಾಧ್ಯ ಆಗ್ಲಿಲ್ಲ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಮೋಸದ ಆಟ, ಅಗ್ರೆಸಿವ್ ಆಟ ಅಂತ ಹೇಳಕ್ ಹೋದ್ವಿ. ಸೊ ಈ ಸಂದರ್ಭದಲ್ಲಿ ಅವರು ಆಟದ ರೂಲ್ಸ್ ಗಳನ್ನ ಮರೆತರು ಅಂತ ಹೇಳಿದ್ವಿ. ಏನ್ ಮಾಡಿದ್ರು ಅಂತಂದ್ರೆ, ಮಂಜು ಅವರು ಗೆಲ್ಲುವ ಗುರಿಯನ್ನ ಹೊಂದಿರೋ ಕಾರಣಕ್ಕಾಗಿ ಆಟದ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾ ಇದ್ರು. ಭವ್ಯ ಅವರ ಕುತ್ತಿಗೆನ ಹಿಡಿದು ಅವ್ರನ್ನ ತಳ್ಳಿದ್ರು. ಒಂದು ಕಡೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ದಂಗಾಯ್ತು, ಅದರಲ್ಲೂ ಹೆಣ್ಮಗಳನ್ನ ಅವರು ಕುತ್ತಿಗೆಯಿಂದ ಹಿಡಿದು ಅವರು ತಳ್ಳಿರೋ ಅಂತದ್ದು. ಅದರ ಜೊತೆಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ಆಗಿದೆ, ಮತ್ತೆ ರೂಲ್ಸ್ ಕೂಡ ಬ್ರೇಕ್ ಆಗಿದೆ. ಸೊ ಇದರ ಬಗ್ಗೆ ಕೂಡ ಮತ್ತೆ ಸಮರ್ಥನೆಯನ್ನು ಕೂಡ ಮಾಡ್ಕೊಳ್ತಾರೆ. ಮತ್ತೊಂದು ಕಡೆ ರಜತ್ ಅವರು ಈ ವಿಚಾರವಾಗಿ ಮಾತಾಡ್ತಿರ್ತಾರೆ, ನಾನು ಚೈತ್ರಾಗಿ ತಳ್ಳಿದ್ನಲ್ಲ, ಸೊ ತಳ್ಳಿದ ನಂತರ ಅವ್ರಿಗೆ ಹೋಗಿ ಸಾರಿ ಬೇರೆ ಕೇಳಿದ್ದೆ, ನಾನು ಒಪ್ಕೊಂಡಿದ್ದೆ ನನ್ನ ತಪ್ಪೇನು ಅಂತ ಹೇಳಿ. ಸೊ ಆಗ ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀಯಾ, ಹೆಣ್ಮಕ್ಳ ಮೇಲೆ ಎಗರು ಬರ್ತೀಯಾ ಅಂತ ಹೇಳಿ ಮಂಜು ಅವ್ರು ಮಾತಾಡಿದ್ರು. ಈಗ ಅವ್ರೇನ್ ಮಾಡಿದ್ರು ಅಂತ ಹೇಳಿಯೂ ಕೂಡ ರಜತ್ ಅವ್ರು ಮಾತಾಡ್ಕೊಂಡಿದ್ರು. ಸೊ ಈ ಪಾಯಿಂಟ್ ಏನಿದೆಯಲ್ಲ, ಇದು ವೀಕೆಂಡ್ ನಲ್ಲಿ ಚರ್ಚೆ ಆಗುವಂತ ವಿಚಾರ ಆಗಿದೆ. ಸೊ ನೋಡ್ಬೇಕು ಸುದೀಪ್ ಅವರು ಮಂಜು ಅವ್ರಿಗೆ ಯಾವ ರೀತಿ ಬುದ್ಧಿ ಹೇಳ್ತಾರೆ ಅಂತ ಹೇಳಿ. ಮತ್ತೊಂದ್ ಕಡೆ ಧನರಾಜ್, ಚೈತ್ರ, ಗೌತಮಿ ಮತ್ತೆ ಮಂಜು ಈ ನಾಲ್ವರು ಏನು ಆಟದಿಂದ ಸೋತು ಈ ಫಿನಾಲೆ ಓಟದಿಂದ ಇವರೇನು ಹೊರಗೆ ಉಳಿತಾ ಇದ್ರಲ್ಲ, ಸೊ ಈ ಸಂದರ್ಭದಲ್ಲಿ ಫಿನಾಲೆ ಟಿಕೆಟ್ ಓಟದಿಂದ ಯಾರನ್ನ ಹೊರಗಿಡ್ತೀರಾ ಅಂತ ಈ ಒಂದು ಪ್ರಶ್ನೆ ಬಂದಾಗ, ಈ ಒಂದು ಟಾಸ್ಕ್ ಏರ್ಪಟ್ಟಾಗ, ಆ ಸಂದರ್ಭದಲ್ಲಿ ಮೊದಲನೇದಾಗಿ ಗೌತಮಿ, ಮಂಜು, ಧನರಾಜ್ ಈ ಮೂವರು ಸೇರ್ಕೊಂಡು ಚೈತ್ರಾಳನ್ನ ಹೊರಗಿಡ್ತಾರೆ. ತದನಂತರ ಇಲ್ಲಿ ಗೌತಮಿ ಮತ್ತೆ ಮಂಜು ಸೇರ್ಕೊಂಡು ಧನರಾಜ್ ಅವರನ್ನ ಹೊರಗಿಡ್ತಾರೆ. ಆದ್ರೆ ಗೌತಮಿ ಇಲ್ಲಿ ಎಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ವಾರ ತುಂಬಾ ಬಿದ್ದೋದಂಗೆ ಕಾಣಿಸಿದ್ರು ಅವರು. ಆಟಗಳು ತುಂಬಾ ಇದ್ರು, ಅದರಲ್ಲಿ ಅವರು ಆಟವನ್ನ ಆಡಿ ಗುರುತಿಸ್ಕೊಳ್ಳಿಲ್ಲ. ಇನ್ನೂ ಕೂಡ ವ್ಯಕ್ತಿತ್ವ ಅಂತ ಇದ್ದಾರೆ. ಬಟ್ ಈ ವಾರ ಫುಲ್ ಟಾಸ್ಕ್ ಆಫ್ ವೀಕ್ ಆಗಿರೋ ಕಾರಣಕ್ಕಾಗಿ ಅವರು ಆಟವನ್ನ ಆಡಬೇಕಾಗಿತ್ತು. ಹೌದು, ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವವನ್ನು ಕೂಡ ಕಾಪಾಡ್ಕೊಳ್ಬೇಕು. ಬಟ್ ಈ ವಾರ ಆಟವನ್ನ ಆಡಿದ್ರೆ ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನೋದನ್ನ ಬಿಗ್ ಬಾಸ್ ಮತ್ತೆ ಸುದೀಪ್ ಅವರು ಹೇಳಿದ್ರು. ಸೊ ಅದನ್ನ ಮರ್ತಂಗೆ ಕಾಣಿಸ್ತಾ ಇದೆ ಗೌತಮಿ. ಸೊ ಇಂತಹ ಕ್ಯಾಂಡಿಡೇಟ್ ನ ಉಳಿಸಲು ಹೋಗಿ ಮಂಜು ಅವರು ಕಳಪೆಗೆ ಜಾರಿದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಒಬ್ರಿಗೊಬ್ರು ಸೇವ್ ಮಾಡ್ಕೊಂಡು ಇವರಿಬ್ರು ಬಚಾವಾಗಿದ್ದಾರೆ, ಮಂಜು ಮತ್ತೆ ಗೌತಮಿ. ತದನಂತರ ಒಂದು ಟಾಸ್ಕ್ ನ ಆಯೋಜನೆ ಮಾಡಿರ್ತಾರೆ. ಅಂದ್ರೆ ಆ ಟಾಸ್ಕ್ ನ ಗೆದ್ರೆ ಫಿನಾಲೆ ಟಿಕೆಟ್ ಓಟದಲ್ಲಿ ಅವರು ಸೆಲೆಕ್ಟ್ ಆಗ್ತಾರೆ. ಸೊ ಆ ಸಂದರ್ಭದಲ್ಲಿ ನೀರಲ್ಲಿ ಇರುವಂತಹ ಮಂಜುನ ಸೇವ್ ಮಾಡಬೇಕಾಗಿರುವಂತಹ ಗೌತಮಿ ವೇಗವಾಗಿ ಓಡಿ ನೀರನ್ನ ಹೊರ ಹಾಕಿದ್ರೆ ಮಂಜು ಅವರು ಸೇವ್ ಆಗ್ತಾ ಇದ್ರು. ಆ ಆಟದಲ್ಲಿ ಅವರು ಗೆದ್ದಿದ್ರೆ ಅವ್ರಿಗೂ ಕೂಡ ಫಿನಾಲೆ ಟಿಕೆಟ್ ಓಟದಲ್ಲಿ ಅವರು ಕೂಡ ಇರ್ತಿದ್ರು. ಆದ್ರೆ ಗೌತಮಿ ಚೆನ್ನಾಗಿ ಆಟ ಆಡದೇ ಇರೋ ಕಾರಣಕ್ಕಾಗಿ ಮಂಜು ಅವರು ನೀರಲ್ಲಿ ಮುಳುಗಬೇಕಾಯಿತು. ಸೊ ಇಲ್ಲಿ ಗೌತಮಿದೇ ತಪ್ಪಿದ್ರು ಸಹಿತ ಇಲ್ಲಿ ಮಂಜುಗೆ ಅವರು ಕಳಪೆನ ಕೊಟ್ಟಿದ್ದಾರೆ. ಸೊ ಇದನ್ನಾದ್ರೂ ಮಂಜು ಅವರು ಅರ್ಥ ಮಾಡ್ಕೊಂಡು ತಮ್ಮ ಆಟವನ್ನ ಅರ್ಥ ಮಾಡ್ಕೊಂಡು ಕಂಬ್ಯಾಕ್ ಮಾಡಬೇಕು. ನನ್ನ ಸ್ಥಿತಿ ಏನು, ನಾನೇನು, ನನ್ನ ಆಟ ನಾನೇ ಆಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಮುಂದೆ ಆದ್ರೂ ಗೆಳತಿ ಅನ್ನೋದನ್ನ ಬಿಡ್ತಾರಾ ನೋಡೋಣ. ಬಟ್ ಇವರಿಬ್ಬರ ಸ್ನೇಹ ಇವರಿಬ್ರಿಗೂ ಮುಳುವಾಗ್ತಾ ಇದೆ ಅಂತಂದ್ರೆ ತಪ್ಪಾಗಂಗಿಲ್ಲ. ಮತ್ತೊಂದು ಕಡೆ ನಿನ್ನೆಯ ಎಪಿಸೋಡ್ ನಲ್ಲಿ ನೀವು ಕೊನೆಯದಾಗಿ ಗಮನಿಸಿರ್ತೀರಾ, ಗೌತಮಿ ಒಪ್ಕೊಂತಾಳೆ, ಕರ್ಮ ರಿಟರ್ನ್ಸ್ ಆಯ್ತು ಅಂತ ಹೇಳ್ತಾರೆ. ಸೊ ಆ ಮಾತಿಗೆ ತಕ್ಕಂತೆ ಇವತ್ತು ಕಳಪೆನೂ ಕೂಡ ಸಿಕ್ಕಿದೆ ಇವರಿಗೆ. ಸೊ ಕರ್ಮ ರಿಟರ್ನ್ಸ್ ಆಗಿದೆ. ಅರ್ಥ ಮಾಡ್ಕೊಂಡು ನಾಜೂಕಾಗಿ ಆಟ ಆಡಿದ್ರೆ ಇನ್ನೂ ಕೆಲವು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಮಿಡ್ ವೀಕ್ ಅಥವಾ ವೀಕೆಂಡ್ ನಲ್ಲಿ ಇವರಿಬ್ರು ಕೂಡ ಹೊರ ಹೋಗೋ ಸಾಧ್ಯತೆಗಳು ಹೆಚ್ಚಿದೆ. ನೋಡೋಣ ಇವ್ರ ಆಟ ಹೇಗಿರುತ್ತೆ ಅಂತ. ಒಟ್ಟಿನಲ್ಲಿ ಎಕ್ಸ್ಪೆಕ್ಟೆಡ್ ಹನುಮಂತ ಈ ವಾರ 3ನೇ ಬಾರಿ ಅವರು ಕ್ಯಾಪ್ಟನ್ ಆಗಿದ್ದಷ್ಟೇ ಅಲ್ಲದೆ ಅವರು ಮೊದಲನೇ ಟಿಕೆಟ್ ಅನ್ನ ಪಡೆದಿರೋದು ಮಾತ್ರ ಇಡೀ ಕರ್ನಾಟಕದ ಜನತೆಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಹೇಳ್ತಾ ಇದ್ರು ಬಡವ್ರ ಮಕ್ಕಳು ಬೆಳಿಬೇಕು, ಹಳ್ಳಿ ಹುಡುಗ ಬೆಳಿಬೇಕು. ನಿಜಕ್ಕೂ ಅಲ್ಲಿರೋರು ಯಾರು ಕೂಡ ಸಾಮಾನ್ಯರಲ್ಲ. ಎಲ್ಲರೂ ಕೂಡ ತುಂಬಾ ಚುರುಕಾಗಿ, ನಾಜೂಕಾಗಿ, ಮತ್ತೆ ಎಲ್ಲರೂ ಕೂಡ ಆಟದಲ್ಲಿ ಟಫ್ ಫೈಟ್ ಅನ್ನ ಕೊಡೋರಿದ್ದಾರೆ. ಸೊ ಅಂಥವರ ಮಧ್ಯೆ ಹನುಮಂತು ಗೆದ್ದು ಇವತ್ತು ಅವರು ಆಟದಲ್ಲಿ ವಿನ್ ಆಗಿ ಅವರು ಫಿನಾಲೆ ಟಿಕೆಟ್ ಅನ್ನ ಪಡೆದಿದ್ದಾರೆ ಅಂತಂದ್ರೆ ಇದು ಸರಳವಾದಂತಹ ಮಾತಲ್ಲ, ಇದೇನು ಅಂತಿಂತ ಮಾತಂತೂ ಅಲ್ಲ. ಸೊ ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳ್ಬೋದು ಹನುಮಂತನ್ಗೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.